ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಕೇಂದ್ರ ಚುನಾವಣಾ ಆಯೋಗ SIR ಕರಡು ಪ್ರತಿಯನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಮತದಾರರ ಪಟ್ಟಿನ ರಿಲೀಸ್ ಮಾಡಿದ್ದಾರೆ. ಇದು ಟೆಂಪ್ರರಿಯಾಗಿ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇವಾಗ ಏನು ನೀವು SIR ಪ್ರಕ್ರಿಯೆಯಲ್ಲಿ ಅರ್ಜಿ ಸಲ್ಲಿಸಿದ್ರಿ, ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ ಆಗಿದ್ದರೆ ನಿಮ್ಮ ಹೆಸರು ಕೂಡ ಆ ಒಂದು ಕರಡು ಪ್ರತಿಯಲ್ಲಿ ಇರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ನಿಮ್ಮ ಹೆಸರು ಇಲ್ಲ ಅಂದರೆ ಏನು ಮಾಡಬೇಕು, ಅಥವಾ ನಿಮ್ಮ ಹೆಸರು ಇದ್ರೂ ಕೂಡ ಏನಾದರೂ ಮಿಸ್ಟೇಕ್ಗಳಿರುತ್ತೆ, ನಿಮ್ಮ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಹೆಸರಲ್ಲಿ ಆಗಿರ್ಬೋದು, ನಿಮ್ಮ ಏಜಲ್ಲಿ ಆಗಿರ್ಬೋದು. ಸೊ ಯಾವ್ದಾದ್ರು ಮಿಸ್ಟೇಕ್ ಇತ್ತು ಅಂತಂದರೆ ನೀವುಗಳು ಏನು ಮಾಡಬೇಕು, ಈ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಏನೇ ಮಿಸ್ಟೇಕ್ ಇದ್ರೂ ಕೂಡ ಈ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಬ್ಬರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನಂಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೇ ನೋಡ್ತಾ ಇರೋದು. ಸೊ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿನ್ನೆ ಚುನಾವಣಾ ಆಯೋಗದವರು ಕರಡು ಪ್ರತಿಯನ್ನು ರಿಲೀಸ್ ಮಾಡಿದ್ದಾರೆ. ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ಆ ಕರಡು ಪ್ರತಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ ECI ವೆಬ್ಸೈಟ್ ಮೂಲಕ ನೀವು ಆ ಒಂದು ಪಟ್ಟಿಯಲ್ಲಿ ಅಲ್ಲಿ ನೀವು ಆ ವೆಬ್ಸೈಟ್ ಓಪನ್ ಮಾಡಿದ ಕೂಡಲೇ ನಿಮಗೆ ಅಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದು ಯಾವುದು ಕೆಟಗರಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಒಂದು ಲಿಸ್ಟ್ ಬರುತ್ತೆ. ಸೊ ಆ ಲಿಸ್ಟಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ನೀವೆಲ್ಲಿ ವೋಟ್ ಮಾಡ್ತೀರಾ, ಬೂತ್ ಹೆಸರು ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆ ಲಿಸ್ಟ್ ಬರುತ್ತೆ. ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಇದ್ರೆ ನೀವು ಅದರಲ್ಲೂ ಕೂಡ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಇನ್ಶಿಯಲ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮ್ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ನೇಮ್ ಆಗಿರ್ಬೋದು, ಹಾಗೆ ನಿಮ್ಮ ಏಜ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅಕಸ್ಮಾತ್ ನೀವು ಕೂಡ SIR ಅಪ್ಲಿಕೇಶನ್ ಹಾಕಿದ್ರಿ, ಬಟ್ ಅಂದರೂ ಕೂಡ ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಕಸ್ಮಾತ್ ನಿಮ್ಮ ಆ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ನೀವು ಫಾರ್ಮ್ 6ನ ಅಪ್ಲಿಕೇಶನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅದು ಕೂಡ ECI ವೆಬ್ಸೈಟಲ್ಲೇ ನಿಮಗೆ ಲಭ್ಯ ಇರುತ್ತೆ. ಸೊ ನೀವು ಫಾರ್ಮ್ 6ನ ಫಿಲ್ ಮಾಡಿ ಕೊಡಬೇಕು. ಯಾರ್ದೆಲ್ಲ ಹೆಸರೇ ಇಲ್ಲ ಅಂಥವ್ರು ಮಾತ್ರ ಫಾರ್ಮ್ 6ನ ಫಿಲ್ ಮಾಡಬೇಕು ಅಂತ ಮಾಹಿತಿ ಬಂದಿದೆ. ಇನ್ನು ಕೆಲವೊಬ್ರದ್ದು ಏನಾಗಿರುತ್ತೆ ಅಂತಂದರೆ, ಆ ಲಿಸ್ಟಲ್ಲಿ ನಿಮ್ಮ ಹೆಸರಿರುತ್ತೆ, ಬಟ್ ಕೆಲವು ಮಿಸ್ಟೇಕ್ಗಳಾಗಿರುತ್ತೆ. ನಿಮ್ಮ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಅಥವಾ ನಿಮ್ಮ ಏಜ್ ಆಗಿರ್ಬೋದು. ಸೊ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೂ ಕೂಡ ಕೆಲವು ಮಿಸ್ಟೇಕ್ಗಳಾಗಿರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ, ನಿಮ್ದೇನಾದರೂ ಚೇಂಜಸ್ ಆಗಬೇಕು, ತಿದ್ದುಪಡಿ ಮಾಡಿಸ್ಬೇಕು ಅಂತಿದ್ರೆ ನೀವು ಫಾರ್ಮ್ 8ನ ಫಿಲ್ ಮಾಡಬೇಕಾಗತ್ತೆ. ನಿಮ್ಮದ್ರಲ್ಲಿ ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರೇ ಇಲ್ಲ ಅಂತಂದರೆ ನೀವು ಫಾರ್ಮ್ 6ನ ಫಿಲ್ ಮಾಡಬೇಕು. ಇಲ್ಲ ಆ ಲಿಸ್ಟಲ್ಲಿ ನಮ್ಮ ಹೆಸರಿದೆ ಬಟ್ ಮಿಸ್ಟೇಕ್ಗಳಾಗಿದೆ ಅಂತಂದರೆ ನೀವು ಫಾರ್ಮ್ 8ನ ಫಿಲ್ ಮಾಡಬೇಕಾಗತ್ತೆ. ಸೊ ಫಾರ್ಮ್ 8ನ ಫಿಲ್ ಮಾಡಬೇಕಾದ್ರೆ ಕೆಲವು ಡಾಕ್ಯುಮೆಂಟ್ ಕೂಡ ರಿಕ್ವೈರ್ಮೆಂಟ್ ಇದೆ. ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು, ಹಾಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಥವಾ SSLC ಅಥವಾ PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನಿಮ್ಮದು ಪಾಸ್ಪೋರ್ಟ್ ಆಗಿರ್ಬೋದು. ಸೊ ಇವೆಲ್ಲ, ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ರೀಸೆಂಟಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇದು ಫಾರ್ಮ್ 8 ಅಪ್ಲೈ ಮಾಡೋರಿಗೆ. ನೀವು ಇದನ್ನು ಎಲ್ಲೋಗಿ ಅಪ್ಲೈ ಮಾಡ್ಬೋದು ಅಂದರೆ, ನಾನು ಆಗಲೇ ಹೇಳ್ದಂಗೆ ECI ವೆಬ್ಸೈಟಲ್ಲೂ ಕೂಡ ಫಾರ್ಮ್ 6 ಆಗಿರ್ಬೋದು ಅಥವಾ ಫಾರ್ಮ್ 8 ಆಗಿರ್ಬೋದು ಅವೈಲಬಲ್ ಇರುತ್ತೆ. ಇಲ್ಲ ಅಂತಂದರೆ ನೀವು ಎಲ್ಲಿ ಈಗ SIR ಎನ್ಯುಮರೇಷನ್ ಫಾರ್ಮ್ನ ಕೊಟ್ಟರಲ್ಲ BLOಗಳ ಹತ್ರ, ಅವ್ರ ಹತ್ರನೇ ಫಾರ್ಮ್ 6 ಹಾಗೆ ಫಾರ್ಮ್ 8 ಕೂಡ ಅವೈಲಬಲ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಅವ್ರ ಹತ್ರ ವಿಚಾರಿಸಿ ನೀವು ಅಲ್ಲೇ ಅವ್ರಗಳ ಹತ್ರನೇ ನೀವು ಫಾರ್ಮ್ನ ಫಿಲ್ ಮಾಡಿ ಕೊಡಬಹುದು. ಇಲ್ಲ ಆನ್ಲೈನಲ್ಲೂ ಕೂಡ ನೀವು ಫಾರ್ಮ್ನ ಫಿಲ್ ಮಾಡ್ಬೋದಾಗತ್ತೆ. ನೀವು ಆನ್ಲೈನಲ್ಲೇ ಫಾರ್ಮ್ 6 ಆಗಿರ್ಬೋದು, ಫಾರ್ಮ್ 8 ಆಗಿರ್ಬೋದು ಅಪ್ಲೈ ಮಾಡಬೇಕು ಅಂತಂದರೆ ಯಾವ ವೆಬ್ಸೈಟ್ ಅಪ್ಪ ಅಂತಂದರೆ voters.eci.gov.in ಈ ಒಂದು ವೆಬ್ಸೈಟಲ್ಲಿ ಫಾರ್ಮ್ 6 ಅಥವಾ ಫಾರ್ಮ್ 8ನ ಫಿಲ್ ಮಾಡಿ ಕೊಡ್ಬೋದು. ಇಲ್ಲ ಆನ್ಲೈನ್ ಬೇಡ, ಆಫ್ಲೈನ್ ಅಂತಂದರೆ BLOಗಳ ಹತ್ರ ಕೊಡ್ಬೋದಾಗಿದೆ. ನೀವು ವೆಬ್ಸೈಟ್ ಥ್ರೂ ಅಲ್ಲ, ECI NET ಅಂತ ಒಂದು ಮೊಬೈಲ್ ಆ್ಯಪು ಕೂಡ ಇದೆ. ಸೊ ಆ ಆ್ಯಪ್ ಮೂಲಕ ಕೂಡ ನೀವು ಫಾರ್ಮ್ 6 ಆಗಲಿ ಫಾರ್ಮ್ 8 ಆಗಲಿ ನೀವು ಸಬ್ಮಿಟ್ ಮಾಡ್ಬೋದು. ವೆಬ್ಸೈಟಲ್ಲಾದರೂ ಮಾಡ್ಬೋದು, ಇಲ್ಲ ಫೋನ್ ಆ್ಯಪಲ್ಲೂ ಕೂಡ ನೀವು ಸಬ್ಮಿಟ್ ಮಾಡ್ಬೋದು.
ನೀವು ಆಫ್ಲೈನಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ ಆಗಿರ್ಬೋದು, ಅಥವಾ ವೆಬ್ಸೈಟಲ್ಲಿ ಆಗಿರ್ಬೋದು, ಮೊಬೈಲ್ ಆ್ಯಪಲ್ಲಿ ಆಗಿರ್ಬೋದು, ನೀವೆಲ್ಲೇ ಫಿಲ್ ಮಾಡಬೇಕು ಅಂದರೂ ಕೂಡ ನಿಮಗೆ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 23ನೇ ತಾರೀಕಾಗಿರುತ್ತೆ. ಅಷ್ಟರೊಳಗೆ ನೀವು ಏನೇ ಬದಲಾವಣೆ ಬೇಕಿರೋರಾಗಿರ್ಬೋದು, ಅಥವಾ ನಿಮ್ಮ ಹೆಸರೇ ಇಲ್ಲ ಅಂತಂದರೆ ನಿಮ್ಮ ಹೆಸರು ಬರಬೇಕು, ಕೊನೆ ಪಟ್ಟಿ ಏನು ರಿಲೀಸ್ ಮಾಡ್ತಾರೆ ಅಷ್ಟರೊಳಗೆ ನಮ್ಮ ಹೆಸರು ಕೂಡ ಆ್ಯಡ್ ಆಗಬೇಕು ಅಂತ ಇದ್ದರೆ ನೀವು ಸೆಪ್ಟೆಂಬರ್ 23ನೇ ತಾರೀಕೊಳಗೆ ಫಾರ್ಮ್ 6 ಅಥವಾ ಫಾರ್ಮ್ 8 ನಿಮ್ದು ಯಾವುದು ಕನ್ವೀನಿಯೆಂಟ್ ಇದೆ, ಏನಾಗಿದೆ ಅಂತ ನೋಡಿಕೊಂಡು ನೀವು ಎರಡರಲ್ಲಿ ಯಾವ್ದಾರ ಒಂದು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಸೆಪ್ಟೆಂಬರ್ 23ನೇ ತಾರೀಕೊಳಗೆ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂತಂದರೆ ಅದನ್ನು ಕೂಡ ವೆರಿಫೈ ಮಾಡಿ ನಿಮಗೆ ಕೊನೆಯದಾಗಿ ಅಕ್ಟೋಬರ್ 27ನೇ ತಾರೀಕು ಫೈನಲ್ ಪಟ್ಟಿನ ರಿಲೀಸ್ ಮಾಡ್ತಾರೆ. ಸೊ ಅದೇ ಫೈನಲ್ ಆಗಿರುತ್ತೆ. ಸೊ ಆ ಪಟ್ಟಿನಲ್ಲಿ ನಿಮ್ಮ ಹೆಸರಿದೆ ಅಂತಂದರೆ ನೀವು ಮತದಾನ ಮಾಡೋದಕ್ಕೆ ಹಕ್ಕಿರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಸೆಪ್ಟೆಂಬರ್ 23ನೇ ತಾರೀಕೊಳಗೆ ಈ ಒಂದು ಫಾರ್ಮ್ನ ಫಿಲ್ ಮಾಡಿ ಫೈನಲ್ ಆಗಿ ನಿಮಗೆ ಅಕ್ಟೋಬರ್ 27ನೇ ತಾರೀಕು ಫೈನಲ್ ಪಟ್ಟಿ ರಿಲೀಸ್ ಆಗುತ್ತೆ. ಐ ಹೋಪ್ ನಿಮಗೆ ಎಲ್ಲ ವಿಷಯದ ಬಗ್ಗೆ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ECI ವೆಬ್ಸೈಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡಿಸೈಡ್ ಮಾಡಿ ನೀವು ಫಾರ್ಮ್ 6 ಫಿಲ್ ಮಾಡಬೇಕಾ ಅಥವಾ ಫಾರ್ಮ್ 8 ಫಿಲ್ ಮಾಡಬೇಕಾ ಅಂತ, ಅಥವಾ ನಿಮ್ದು ಎಲ್ಲದೂ ಕೂಡ ಕರೆಕ್ಟಾಗಿದ್ದರೆ ಏನು ವರಿ ಮಾಡೋ ಅಗತ್ಯ ಇಲ್ಲ. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ನೀವು ಕೂಡ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಂಡಿದ್ದೀರಾ ಅಥವಾ ಇನ್ನೂ ಇಲ್ವಾ, ಅಥವಾ ನೀವು ಫಾರ್ಮ್ 6 ಅಪ್ಲೈ ಮಾಡಬೇಕಾ ಅಥವಾ ಫಾರ್ಮ್ 8ನ ಅಪ್ಲೈ ಮಾಡಬೇಕಾ ಅಂತ ಚೆಕ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೆಪ್ಟೆಂಬರ್ 23ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಫಾರ್ಮ್ 6ನ ಹಾಗೆ ಫಾರ್ಮ್ 8ನ ಫಿಲ್ ಮಾಡೋಕ್ಕೆ. ಸೊ ಅದಾದಮೇಲೆ ಆದರೆ ನಿಮಗೆ ಯಾವುದೇ ರೀತಿ ಮತದಾರರ ಹಕ್ಕು ಸಿಗೋದಿಲ್ಲ, ಯಾಕಂದರೆ ಅದೇ ಫೈನಲ್ ಆಗಿ ಅಪ್ಲೈ ಮಾಡೋಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಫೈನಲ್ ಆಗಿ ನಿಮಗೆ ಅಕ್ಟೋಬರ್ 27ನೇ ತಾರೀಕು ಫೈನಲ್ ಆಗಿ ಪಟ್ಟಿ ಬರುತ್ತೆ. ಸೊ ಅದೇ ಫೈನಲ್ಲು. ಆ ಒಂದು ಫೈನಲ್ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ನಿಮಗೆ ವೋಟ್ ಮಾಡೋಕ್ಕೆ ರೈಟ್ ಇದೆ ಅಂತ ಅರ್ಥ. ಇಲ್ಲ ಅಂತಂದರೆ ನೀವು ಕರ್ನಾಟಕದಲ್ಲೇ ಇದ್ದು ಕೂಡ ನಿಮಗೆ ಮತದಾನ ಮಾಡೋ ಹಕ್ಕು ಇರೋದಿಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಬರುವಂತಹ ಏನೇ ಅಪ್ಡೇಟ್ಸ್ ಆಗಿರ್ಬೋದು, ಏನೇ ಹೊಸ ಯೋಜನೆಗಳಾಗಿರ್ಬೋದು, ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದೇ ಅಲ್ಲ, ಬೆಲ್ ಐಕನಲ್ಲೂ ಕೂಡ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆವಾಗಲೇ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಖಂಡಿತವಾಗ್ಲೂ ನಿಮಗೆ ನನ್ನ ಚಾನಲಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಅಥವಾ ನೀವು ಮಾಡೋ ಕಮೆಂಟ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ನಿಮಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡುವಂಥ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.